ನಮಸ್ಕಾರ. ಕರ್ನಾಟಕ ಇದನ್ನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಸದನದಲ್ಲಿ ರೈತರಿಗೆ ಬಂಪರ್ ಸುದ್ದಿ. ಹಾಲು ಉತ್ಪಾದಕರ ಪ್ರೋತ್ಸಾಹ ಧನದ ಕುತೂಹಲಕಾರಿ ಚರ್ಚೆ. ಸಿಎಂ ಸಿದ್ದರಾಮಯ್ಯರಿಂದ ಗುಡ್ ನ್ಯೂಸ್. ಕ್ರಿಸ್ಮಸ್ಗೆ ರಾಜ್ಯಾದ್ಯಂತ ವಿಶೇಷ ಬಸ್ಗಳ ಸಂಚಾರ. 1000ಕ್ಕೂ ಹೆಚ್ಚು ಕೆಎಸ್ಆರ್ಟಿಸಿ ಬಸ್ಗಳ ವ್ಯವಸ್ಥೆ. ಇಂದಿನಿಂದ ಡಿಸೆಂಬರ್ 28ರವರೆಗೆ ಹೆಚ್ಚುವರಿ ಬಸ್ ಸಂಚಾರ. ಕುರ್ಚಿ ಕದನದ ನಡುವೆ ಶಕ್ತಿ ದೇವತೆ ಮೊರೆ ಹೋದ ಡಿಸಿಎಂ. ಗೋಕರ್ಣದ ಮಹಾಬಲೇಶ್ವರ ದೇಗುಲಕ್ಕೆ ಭೇಟಿ. ಅಂಕೋಲದ ಅಂಡ್ಲೆ ಜಗದೀಶ್ವರಿಗೆ ಡಿಕೆಶಿಯಿಂದ ವಿಶೇಷ ಪೂಜೆ. ಕರ್ನಾಟಕ ಸರ್ಕಾರದ ಕ್ಷೀರಧಾರೆ ಯೋಜನೆಯಡಿ ಹಾಲು ಉತ್ಪಾದಕ ರೈತರಿಗೆ ಪ್ರತಿ ಲೀಟರ್ಗೆ ₹5 ಪ್ರೋತ್ಸಾಹಧನ ನೀಡುತ್ತದೆ. ಈ ಕುರಿತಂತೆ ಇಂದು ಸುವರ್ಣಸೌಧದಲ್ಲಿ ಹಾಲು ಉತ್ಪಾದಕರಿಗೆ ನೀಡುತ್ತಿರುವ ಪ್ರೋತ್ಸಾಹ ಧನದ ಬಗ್ಗೆ ಕುತೂಹಲಕಾರಿ ಚರ್ಚೆ ನಡೆದಿದ್ದು, ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ರೈತರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ. ರಾಜ್ಯದಲ್ಲಿ ನಿತ್ಯ 90 ರಿಂದ 95 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿತ್ತು. 2025ರ ಮಾಹಿತಿ ಪ್ರಕಾರ 9.04 ಲಕ್ಷ ರೈತರು ಪಶುಸಂಗೋಪನೆ ಮಾಡುತ್ತಿದ್ದಾರೆ. ಕೆಎಂಎಫ್ ಮೂಲಕ ಸಹಕಾರಿ ಸಂಘಗಳಿಗೆ ರೈತರು ಹಾಲು ಪೂರೈಕೆ ಮಾಡುತ್ತಿದ್ದು, ಸದ್ಯ ಲೀಟರ್ಗೆ ₹5 ಪ್ರೋತ್ಸಾಹಧನ ನೀಡುತ್ತಿದ್ದಾರೆ. ಈ ಯೋಜನೆಯನ್ನು 2008ರಲ್ಲಿ ಆರಂಭ ಮಾಡಿ 2016ರಲ್ಲಿ ಪ್ರೋತ್ಸಾಹಧನವನ್ನು ₹5ಗೆ ಹೆಚ್ಚಳ ಮಾಡಲಾಗಿತ್ತು. ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ರೈತರಿಗೆ ನೀಡುತ್ತಿರುವ ಪ್ರೋತ್ಸಾಹಧನದ ಕುರಿತಂತೆ ಪ್ರಸ್ತಾಪ ಮಾಡಿದರು. ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ರೈತರಿಗೆ 1 ಲೀಟರ್ ನೀಡುತ್ತಿರುವ ಪ್ರೋತ್ಸಾಹಧನವನ್ನು ₹7ಗೆ ನೀಡುವುದಾಗಿ ಭರವಸೆ ನೀಡಿತ್ತು. ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದು ಅರ್ಧ ಅವಧಿಯೇ ಕಳೆಯಿತು. ಇದುವರೆಗೂ ರೈತರಿಗೆ ನೀಡುತ್ತಿರುವ ಪ್ರೋತ್ಸಾಹಧನವನ್ನು ಹೆಚ್ಚಿಸಿಲ್ಲ ಎಂದು ಹೇಳಿದರು. ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ರೈತರಿಗೆ ನೀಡುತ್ತಿರುವ ಪ್ರೋತ್ಸಾಹಧನದ ಕುರಿತಂತೆ ಪ್ರಸ್ತಾಪ ಮಾಡಿದರು. ಅಶೋಕ್ ಅವರ ಹೇಳಿಕೆಗೆ ಇಂದು ಸದನದಲ್ಲಿ ತಿರುಗೇಟು ನೀಡಿದ ಸಿಎಂ ಸಿದ್ದರಾಮಯ್ಯ ಅವರು ಪ್ರಣಾಳಿಕೆಯಲ್ಲಿ ಹೇಳಿದಂತೆ ₹7 ಕೊಟ್ಟಿಲ್ಲ ಎಂದಿದ್ದಾರೆ. ಯಡಿಯೂರಪ್ಪ ಅವರು ಇದ್ದಾಗ ₹3 ಕೊಡುತ್ತಿದ್ರು, ಅದನ್ನು ₹5 ಮಾಡಿದೆವು. ಈ ಬಾರಿ ನಾವು ಅಧಿಕಾರಕ್ಕೆ ಬಂದ ಬಳಿಕ ಮೊದಲು ₹3, ಆ ಬಳಿಕ ₹4 ಹಾಲಿನ ದರ ಹೆಚ್ಚಳ ಮಾಡಿ ಪೂರ್ತಿ ಹಣವನ್ನು ರೈತರಿಗೆ ಕೊಡಿಸಿದ್ದೇವೆ ಎಂದು ಹೇಳಿದರು. ಅಲ್ಲದೆ ₹7 ಕೊಡಬೇಕೆಂದು ಬೇಡಿಕೆ ಇದೆ. ಈ ಅವಧಿಯಲ್ಲಿ ರೈತರಿಗೆ ₹7 ಪ್ರೋತ್ಸಾಹಧನ ಕೊಡ್ತೀವಿ. ಪ್ರಣಾಳಿಕೆ ಮಾಡೋದು 5 ವರ್ಷಕ್ಕೆ. ನಮ್ಮ ಸರ್ಕಾರದ ಅವಧಿ ಮುಕ್ತಾಯ ಆಗುವ ವೇಳೆ ₹7 ಮಾಡ್ತೇವೆ ಎಂದು ಹೇಳುವ ಮೂಲಕ ವಿಧಾನಸಭೆಯಲ್ಲಿ ರೈತರಿಗೆ ಸಿಎಂ ಸಿಹಿ ಸುದ್ದಿ ನೀಡಿದರು. ನಿಮ್ಮ ಕಾಲದಲ್ಲಿ ₹630 ಕೋಟಿ ಬಿಟ್ಟು ಹೋಗಿದ್ರಿ, ಆದರೆ ಅದನ್ನ ಎಲ್ಲವನ್ನ ನಾವೇ ತೀರಿಸಿದ್ದೇವೆ. ಒಂದು ದಿನಕ್ಕೆ ₹5 ಕೋಟಿ ಪ್ರೋತ್ಸಾಹ ಧನವನ್ನು ನೀಡುತ್ತಿದ್ದೇವೆ. ಎಲ್ಲ ಮಿಲ್ಕ್ ಯೂನಿಯನ್ಗಳಿಗೆ ಸರ್ಕಾರದಿಂದ ದುಡ್ಡು ಕೊಟ್ಟಿದ್ದೇವೆ. ಇವರು 2008ರಲ್ಲಿ 600 ಭರವಸೆ ಕೊಟ್ಟು ಬರೀ 60 ಭರವಸೆಗಳನ್ನು ಈಡೇರಿಸಿದ್ದಾರೆ. ಇವರಿಗೆ ಏನು ನೈತಿಕತೆ ಇದೆ ನಮ್ಮ ಬಗ್ಗೆ ಮಾತನಾಡೋಕೆ ಎಂದು ಸದನದಲ್ಲಿ ಬಿಜೆಪಿಯವರಿಗೆ ಸಿಎಂ ತಿರುಗೇಟು ನೀಡಿದರು. ಉತ್ತರ ಕರ್ನಾಟಕದ ಅಸಮತೋಲನ ಹೋಗಲಾಡಿಸಲು ನಂಜುಂಡಪ್ಪ ವರದಿ ಜಾರಿ ಮಾಡಿದ್ದೇವೆ. ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಬೇಕು. 5,000 ಕೋಟಿ ಕೊಡಬೇಕೆಂದು ಎಲ್ಲಾ ಪಕ್ಷದ ಶಾಸಕರು ಕೇಳಿದ್ದಾರೆ. ಪ್ರೊಫೆಸರ್ ಗೋವಿಂದರಾವ್ ಕಮಿಟಿ ಅವರ ವರದಿ ಬರಲಿ. ಆ ವರದಿ ಕೊಟ್ಟ ನಂತರ ಯಾವ ಜಿಲ್ಲೆಗಳು ಹಿಂದುಳಿದಿದೆ ಅದನ್ನು ನೋಡಿ ಮಾಡುತ್ತೇವೆ. ಅಸಮತೋಲನ ಸರಿಪಡಿಸಲೆಂದೇ ಗೋವಿಂದರಾವ್ ಕಮಿಟಿ ಮಾಡಿದ್ದೇವೆ. 2026 ಜನವರಿ ತಿಂಗಳಲ್ಲಿ ಅವರು ವರದಿ ಕೊಡುತ್ತಾರೆ. ವಿಳಂಬ ಆಗುವುದಿಲ್ಲ. ಅವರು ವರದಿ ಕೊಟ್ಟೇ ಕೊಡ್ತಾರೆ. ವರದಿ ನೋಡಿ ಜಾರಿ ಮಾಡ್ತೀವಿ ಎಂದು ಸಿಎಂ ಭರವಸೆ ನೀಡಿದ್ದಾರೆ. ಅದನ್ನೆಲ್ಲ ತೀರಿಸ್ತವನು ನಾನೇ. ಆಮೇಲೆ ನಿಮ್ಮ ಕಾಲದಲ್ಲಿ ₹630 ಕೋಟಿ ಬಿಟ್ಟೋಗಿದ್ರಿ. ಅದನ್ನೆಲ್ಲ ತೀರಿಸ್ತವನು ನಾನೇ. ₹630 ಕೋಟಿ ಬಿಟ್ಟೋಗಿದ್ರಿ. ಅದು ಉತ್ತರ ಕರ್ನಾಟಕನೂ ಸೇರ್ಕತ್ತದೆ. 630 ಕೋಟಿ ಕೂಡ ತೀರಿಸ್ತೆ. ಒಂದು ದಿನಕ್ಕೆ 5 ಕೋಟಿ ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ದೀವಿ ರೈತರಿಗೆ. 1 ಕೋಟಿ 5 ಕೋಟಿ 1 ಕೋಟಿ ಹಾಲು ₹5 ಅಂತಂದ್ರೆ ಎಷ್ಟಾಯ್ತು? 5 ಕೋಟಿ ಕೊಡ್ತಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಯೂನಿಯನ್ನವರು ಕ್ಯಾಟ್ಲ್ ಫೀಡ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ರು. ಯೂನಿಯನ್ನವರು ಕ್ಯಾಟ್ಲ್ ಫೀಡ್ ರೇಟ್ ಅನ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀವು ಕೊಡೋ ಸಬ್ಸಿಡಿಯಿಂದ ರೈತರಿಗೆ ಬೆನಿಫಿಟ್ ಆಗ್ತಾ ಇಲ್ಲ. ಇದು ಸಮಸ್ಯೆ. ರೈತರು ತಲುಪ್ತಾ ಇಲ್ವಾ? ತಲುಪ್ತದೆ. ಕ್ಯಾಟ್ಲ್ ಫೀಡ್ ರೇಟ್ ಜಾಸ್ತಿ ಆಯ್ತಲ್ಲ. ಅದೆಲ್ಲ ಸರಿಯಪ್ಪ. ಕ್ಯಾಟ್ಲ್ ಫೀಡ್ ರೇಟ್ ಜಾಸ್ತಿ ಆಗಿದೆ ಅಂತ ನಾನು ಹೇಳಲೇ ಇಲ್ಲ. ಕಡಿಮೆ ಆಗಿದೆ ಅಂತ ಹೇಳಲೇ ಇಲ್ಲ. ನಾನು ಕಡಿಮೆ ಆಗಿದೆ ಅಂತ ಹೇಳಿದ್ನ?
ಕ್ಯಾಟ್ಲ್ ಫೀಡ್ ಜಾಸ್ತಿ ಆಗಿದೆ ಅಂತಲೇ 1 ಲೀಟ್ರ್ ಹಾಲಿಗೆ ಎಷ್ಟು ದುಡ್ಡು ಕೊಡ್ತೀವಿ ಅದರ ಮೇಲೆ ಸರ್ಕಾರದಿಂದ ಸಹಾಯಧನವಾಗಿ 5 ರೂಪಾಯಿನ ಕೊಡ್ತೀವಿ. ಈಗ 7 ರೂಪಾಯಿ ಕೊಡಬೇಕು ಅಂತ ಹೇಳಿದಿರಲ್ಲ, ಅದನ್ನು ಈ ವರ್ಷದ ಈ ಅವಧಿನಲ್ಲಿ ಕೊಟ್ಟೇ ಕೊಡ್ತೀವಿ. 7 ರೂಪಾಯಿನೂ ಕೂಡ ಕೊಡ್ತೀವಿ. ಯಾವಾಗಲೂ ಪ್ರಣಾಳಿಕೆ ಮಾಡೋದು 5 ವರ್ಷಕ್ಕೆ. ಆಮೇಲೆ ನೀವು ಬೆಲ್ಲದು ಕೂಡ ಮಾತಾಡಿದರೆ, ನೀವು ಕೂಡ ಮಾತಾಡಿದ್ದೀರಿ. ಪ್ರಣಾಳಿಕೆನ ಫುಲ್ಫಿಲ್ ಮಾಡಿಲ್ಲ. ಹೆಚ್ಚಾಗಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ರಾಜ್ಯಾದ್ಯಂತ 1000ಕ್ಕೂ ಹೆಚ್ಚು ವಿಶೇಷ ಕೆಎಸ್ಆರ್ಟಿಸಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಇಂದಿನಿಂದ ಡಿಸೆಂಬರ್ 28ರವರೆಗೆ ಸಂಚರಿಸಲಿವೆ. ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಪ್ರಯಾಣಿಕರ ಬೇಡಿಕೆ ಹೆಚ್ಚಾಗಿದ್ದು, ರಾಜ್ಯಾದ್ಯಂತ 1000ಕ್ಕೂ ಹೆಚ್ಚು ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಡಿಸೆಂಬರ್ 19, 20 ಹಾಗೂ ಡಿಸೆಂಬರ್ 24ರಂದು ಬೆಂಗಳೂರಿನಿಂದ ಧರ್ಮಸ್ಥಳ, ಕುಕ್ಕೆ, ಶಿವಮೊಗ್ಗ, ಮಂಗಳೂರು, ಉಡುಪಿ, ಮಡಿಕೇರಿ, ಹಾಸನ, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ಕಲಬುರಗಿ, ರಾಯಚೂರು, ಬೀದರ್ ಸೇರಿದಂತೆ ಹಲವು ನಗರಗಳಿಗೆ ಬಸ್ ಸಂಚಾರ ಇರಲಿದೆ. ಡಿಸೆಂಬರ್ 26 ಹಾಗೂ 28ರಂದು ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ವಿಶೇಷ ಬಸ್ ಸೌಲಭ್ಯ ಮಾಡಲಾಗಿದೆ. ಹಬ್ಬದ ಅವಧಿಯಲ್ಲಿ ಹೆಚ್ಚುವರಿ ಪ್ರಯಾಣಿಕರ ದಟ್ಟಣೆಗೆ ಅನುಗುಣವಾಗಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಸಾಮಾನ್ಯ ದರಗಳೇ ಅನ್ವಯವಾಗಲಿದ್ದು, ಯಾವುದೇ ವಿಶೇಷ ಹಬ್ಬದ ದರ ಇಲ್ಲ. ಇನ್ನು ಅಗತ್ಯವಿದ್ದಲ್ಲಿ ಹೆಚ್ಚುವರಿ ಬಸ್ಗಳನ್ನು ನಿಯೋಜಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ನಿಗಮ ಮಾಹಿತಿ ನೀಡಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಅಂಡ್ಲೆ ಜಗದೀಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕುರ್ಚಿಕಾಳಗದ ನಡುವೆ ಅವರು ಶಕ್ತಿ ದೇವತೆ ಮೊರೆ ಹೋಗಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಅಂಡ್ಲೆ ದೇವಸ್ಥಾನದ ಗರ್ಭಗುಡಿ ಬಾಗಿಲು ಹಾಕಿ ಡಿಕೆಶಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ನಂತರ ಗೋಕರ್ಣದ ಮಹಾಬಲೇಶ್ವರ ದೇಗುಲಕ್ಕೆ ಭೇಟಿ ನೀಡಿ ಮಹಾಗಣಪತಿ ಮತ್ತು ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ದಾರೆ. ಈ ಹಿಂದೆ ಸಿಎಂ ಕುರ್ಚಿ ಕದನ ತೀವ್ರಗೊಂಡಿದ್ದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹಾಸನದ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಪಾದುಕೆಯನ್ನ ಮನೆಗೆ ಕರೆಸಿಕೊಂಡು ಪೂಜೆ ನೆರವೇರಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಹೇಳಿದ್ವಿ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ. ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ತಂದಿದ್ದೀನಿ. ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದ್ದೀನಿ. ಆ ಪ್ರಕಾರ ಇಬ್ಬರು ಮಾತಾಡಿದ್ದೀವಿ. ಇಬ್ಬರು ಅನೇಕ ಬಾರಿ ಹೇಳಿದ್ದಾರೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೀವಿ. ಸರಿ, ಸಿಎಂ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಹಳಷ್ಟಿದೆ. ನಿಮ್ಮ ಶಾಸಕರು ನೀವು ಅದಕ್ಕೆಲ್ಲ ಚರ್ಚೆ ಮಾಡಿ ಮುಂದೆ ತಗೋಬತ್ತೆ. ನಮ್ಮಲ್ಲಿ ಯಾವ ಥರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರ್ಕೊಂಡು ಸರ್ 2019 ಬಂದಾಗ 2000 ಬಂದಾಗ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಿತ್ತು ಅಂತ ಹೇಳಿದ್ರಿ ಸರ್. ಈಗ ಮುಖ್ಯಮಂತ್ರಿ ಪಟ್ಟಕ್ಕಿರುವಂತ ಒಂದು ಕನಸನ್ನ ಇಟ್ಕೊಂಡಿದ್ದೀರಿ ಸರ್ ನೀವು. ನಾನು ಹೇಳಕ್ಕೆ ತಯಾರಿಲ್ಲ. ಹಾ ಸರ್, ತಾಯಿ ಆ ನಂಬಿಕೆ ಇದೆಯಲ್ಲ ಸರ್ ನಿಮ್ಗೆ? ತಾಯಿಗೆ ನನಗೆ ಇರುವಂತ ವಿಚಾರ, ಇರುವಂತ ವಿಚಾರ. ತಾಯಿ ನನಗೇನು ಹೇಳಿದಾಳೆ, ನಾನು ತಾಯಿ ಹತ್ರ ಏನು ಮಾತಾಡಿದ್ದೀನಿ, ನಮ್ಮಿಬ್ಬರು ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಏನು ಮಾಡಿದ್ದೀನಿ, ವೀರ ಗಂಗಾಧರ ಜಯಂತ ಏನು ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗೆ ಮಾತ್ರ. ಉತ್ತಮ ಸಮಾಜ ನಿರ್ಮಾಣದ ಉದ್ದೇಶದಿಂದ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಇದೇ ಡಿಸೆಂಬರ್ 20ರಂದು ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಹಾಗೂ 14ನೇ ಬ್ಯಾಚ್ನ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನವೋದಯ ವಿದ್ಯಾಲಯದ ಪ್ರಾಂಶುಪಾಲರಾದ ಆರ್ ಚಕ್ರವರ್ತಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ನವೋದಯ ವಿದ್ಯಾಲಯ ಸಮಿತಿ ನ್ಯೂ ದೆಹಲಿಯ ಆದೇಶದಂತೆ ದೇಶದಾದ್ಯಂತ ಡಿಸೆಂಬರ್ ತಿಂಗಳಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನಗಳನ್ನು ಹಮ್ಮಿಕೊಳ್ಳಲಾಗುತ್ತಿತ್ತು. ಅದರ ಭಾಗವಾಗಿ ಹಾಸನ ಜಿಲ್ಲೆಯ ಮಾವಿನಕೆರೆ ನವೋದಯ ವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳು 25ನೇ ವರ್ಷದ ರಜತ ಮಹೋತ್ಸವ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನವನ್ನು ಡಿಸೆಂಬರ್ 21 ಹಾಗೂ 22ರಂದು ಆಯೋಜಿಸಲಾಗಿದೆ. ಉನ್ನತ ಶಿಕ್ಷಣದ ಅವಕಾಶಗಳ ಕುರಿತು ವಿದ್ಯಾರ್ಥಿಗಳನ್ನು ಕರ್ತಾ ಇನಿಟಿಯೇಷನ್, ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ, ಸಾಧನಾ, ಅವಂತಿ ಹಾಗೂ ಸಿಒಇ ಮೊದಲಾದ ಸಂಸ್ಥೆಗಳೊಂದಿಗೆ ಸಂಪರ್ಕಿಸುವುದು, ಹಳೆಯ ವಿದ್ಯಾರ್ಥಿಗಳಿಂದ ಸಮಾಜಮುಖಿ ಹೊಸ ಯೋಜನೆಗಳನ್ನು ರೂಪಿಸುವುದು, ಶಾಲೆಯ ಶೈಕ್ಷಣಿಕ ಗುಣಮಟ್ಟ, ಮೂಲಸೌಕರ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳ ಅಭಿವೃದ್ಧಿಗೆ ಅಗತ್ಯ ಸಹಕಾರ ನೀಡುವುದಕ್ಕೂ ಈ ಸಮ್ಮೇಳನದಲ್ಲಿ ಒತ್ತು ನೀಡಲಾಗುತ್ತದೆ. ಕಾರ್ಯಕ್ರಮದ ಮೂಲಕ ನವೋದಯ ವಿದ್ಯಾಲಯ ಮತ್ತು ಹಳೆಯ ವಿದ್ಯಾರ್ಥಿಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವುದು, ಪ್ರತಿ ವರ್ಷವೂ ವಿದ್ಯಾಲಯ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸ್ಥಳೀಯ ಸಮಾಜಕ್ಕಾಗಿ ಉಚಿತ ಆರೋಗ್ಯ ಶಿಬಿರ ಆಯೋಜಿಸುವುದು, ಕಿರಿಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಹಾಗೂ ವೃತ್ತಿಪರ ಮಾರ್ಗದರ್ಶನ ನೀಡುವುದು ಪ್ರಮುಖ ಉದ್ದೇಶಗಳಾಗಿವೆ ಎಂದು ತಿಳಿಸಿದರು. ಎವ್ರಿ ಇಯರ್ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಎವ್ರಿ ಇಯರ್ ನಿಮಗೆಲ್ಲ ಸ್ವಲ್ಪ ಆಶ್ಚರ್ಯ ಆಗ್ಬೋದು, ಸರ್ ಹೆಂಗೆ ಸರ್ ಅದು ಎವ್ರಿ ಇಯರ್ ಸಿಲ್ವರ್ ಜೂಬ್ಲಿ 25 ಇಯರ್ಸ್ ಅಂದರೆ ಒಂದೇ ಸರ್ ಇರುವಂತ. ಆ ಬ್ಯಾಚಿಗೆ 25 ಇಯರ್ಸ್
ಇವ್ರದ್ದು ಬಂದು 14th ಬ್ಯಾಚ್, ಇವರು 25 years, ನೆಕ್ಸ್ಟ್ ಬರೋವರೆಗೂ ಆ ಬ್ಯಾಚ್ 25 years, ನೆಕ್ಸ್ಟ್ ಬರೋವರೆಗೂ ಆ ಬ್ಯಾಚ್ 25 years. ಆ ಥರ ಒಬ್ಬೊಬ್ಬರು ಬ್ಯಾಚ್ ಬಂದು ಅಲ್ಲಿ ಮಕ್ಕಳಿಗೆ ಏನೇನು ಬೇಕಾಗುತ್ತೆ, ಏನೇನು ಕೊರತೆ ಇದೆಯೇ, ಅವ್ರಿಗೆ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಇಲ್ಲ ಏನೋ ಅಡಿಷನಲ್ ಸಪೋರ್ಟ್ ಬೇಕಾ, ಗೌರ್ಮೆಂಟ್ ಸೌಲಭ್ಯಗಳು ಬಿಟ್ಟು ಬೇರೆ ಏನೋ ಬೇಕಾ ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಾ ಇರ್ತಾರೆ. ಆಮೇಲೆ ಈ ಮಕ್ಕಳು ಓದ್ಕೊಂಡು ಆಚೆ ಹೋಗೋದ್ಮೇಲೆ ಅವ್ರಿಗೆ ಅಲ್ಲಿ ಕಾಲೇಜಲ್ಲಿ ಅವ್ರಿಗೆ ಏನೇನು ಸೌಲಭ್ಯಗಳು ಬೇಕಾಗುತ್ತೆ, ಸೊಸೈಟಿದಲ್ಲಿ ಏನು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ದೇರ್ ಗಿವಿಂಗ್. ಈ ಉದ್ದೇಶಕ್ಕಾಗಿ ಎಲ್ಲ ಹಳೆ ಮಕ್ಕಳಿಗೆಲ್ಲ ಗೊತ್ತಾಗಲಿ, ಎಲ್ಲರೂ ಬರಲಿ, ಇದೊಂದು ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರೆಸ್ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಅದರಲ್ಲಿ ನಿಮ್ಗೆ ಗೊತ್ತಿದೆ ಎಲ್ಲ ಇವರು ಗಣ್ಯರಿದ್ದಾರೆ, ಅವ್ರವ್ರ ಅನಿಸಿಕೆಗಳು ಅವ್ರು ಹೇಳ್ತಾರೆ. ಇದು ಮುಖ್ಯ ಉದ್ದೇಶ. ಆ್ಯಸ್ ಐ ಡಿಸ್ಕಸ್ ಆವತ್ತು ನಾನು ಹೇಳಿದ್ದೀನಿ, ಈ ಸೋಷಿಯಲ್ ಕಾಸ್ ಸೊಸೈಟಿದಲ್ಲಿ ಏನೇನು ಬರುತ್ತೆ ಇಷ್ಟವೆಲ್ಲ ಅವರು ನಮ್ಮ ಸಾಯಲಿಕ್ಕೆ ಸಹಾಯ ಮಾಡಿದ್ರು, ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅಂತ ಹೇಳಿ ಒಂದು ನಮ್ಮ ಶಾಲೆಗೆ ಬಂದು ಸಹಾಯ ಮಾಡ್ತಾ ಬರ್ತಾಯಿದ್ರು. ಇವಾಗ ದೇ ವಾಂಟ್ ಟು ಗಿವ್ ಬ್ಯಾಕ್ ಟು ಸೊಸೈಟಿ. ಯಾರೊಬ್ರಿಗೂ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ವಿನಯ್, ಡಾಕ್ಟರ್ ವಿನೋದ್ ಹಾಸನ, ವಿಶ್ವಾಸ್ ಭಟ್, ಪ್ರಶಾಂತ್, ಪ್ರವೀಣ್ ಹಾಜರಿದ್ದರು. ಜಿಲ್ಲೆಯಲ್ಲಿ ಮೊಟ್ಟಮೊದಲ ಬಾರಿಗೆ ನರ್ಸರಿ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ ಮೀಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಿರೀಕ್ಷಾ ಫೌಂಡೇಶನ್ ಟ್ರಸ್ಟ್ನ ಸುಭಾಷ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಕ್ರೀಡಾಸಕ್ತಿ ಹೆಚ್ಚಿಸುವ ಉದ್ದೇಶದಿಂದ ನರ್ಸರಿ ಮಕ್ಕಳಿಗೂ ಸಹ 40 ಮೀಟರ್ ಓಟ ಹಾಗೂ ಚೆಂಡು ಎಸೆತವನ್ನು ಆಯೋಜಿಸಿದ್ದೇವೆ ಹಾಗೂ ಆರೋಗ್ಯಕರ ಜೀವನ ಶೈಲಿ ಮತ್ತು ಕ್ರೀಡಾ ಮನೋಭಾವ ಬೆಳೆಸುವ ಗುರಿಯಿಂದ ಜಿಲ್ಲಾ ಕ್ರೀಡಾಂಗಣದಲ್ಲಿ ರನ್ ಅಥಾನ್ 2025 ಸ್ಟ್ರೀಟ್ ಶೈನ್ ಫಿನಿಶ್ ಎಂಬ ಹೆಸರಿನ ಓಟ ಸ್ಪರ್ಧೆಯನ್ನು ಡಿಸೆಂಬರ್ 21ರಂದು ಆಯೋಜಿಸಲಾಗಿದೆ. ಸ್ಪರ್ಧೆಯಲ್ಲಿ ವಿವಿಧ ವಯೋಮಾನದವರಿಗೆ ಅವಕಾಶ ಕಲ್ಪಿಸಲಾಗಿದ್ದು, ಮುಖ್ಯವಾಗಿ 5 ರಿಂದ 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಇದರಲ್ಲಿ ಭಾಗವಹಿಸಬಹುದಾಗಿದೆ. 1ನೇ ತರಗತಿಯಿಂದ 10ನೇ ತರಗತಿ ಹಾಗೂ ಮುಕ್ತ ವಿಭಾಗದವರೆಗೆ ಪ್ರತ್ಯೇಕ ವಿಭಾಗಗಳಲ್ಲಿ ಓಟ ಸ್ಪರ್ಧೆಗಳು ನಡೆಯಲಿವೆ. ಭಾಗವಹಿಸುವ ಸ್ಪರ್ಧಿಗಳಿಗೆ ಆಕರ್ಷಕ ಬಹುಮಾನಗಳು ಮತ್ತು ಟ್ರೋಫಿಗಳನ್ನು ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಸ್ಪರ್ಧೆಯ ಪ್ರವೇಶ ಶುಲ್ಕವನ್ನು 300 ರೂಪಾಯಿಂದ ನಿಗದಿಪಡಿಸಲಾಗಿದ್ದು, ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವವರಿಗೆ ನಿಯಮಗಳು ಅನ್ವಯವಾಗಲಿದ್ದು, ತೀರ್ಪುಗಾರರ ನಿರ್ಣಯ ಅಂತಿಮವಾಗಿರುತ್ತದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಸೊ ಈಗ ನಾವು ಹಾಸನ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಮಂಡ್ಯ ಮತ್ತೆ ಮಡಿಕೇರಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಮತ್ತೆ ಯೂಶುವಲ್ ಆಗಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸಸ್ ಇರುತ್ತೆ. ನಮ್ಮಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತೆ 4th ಪ್ರೈಸಸ್ ಕೂಡ ಇದೆ ಒಂದು. ಮತ್ತೆ ಇನ್ನೊಂದು, ಎಲ್ಲಾ ಮಕ್ಕಳಿಗೆ ಅಪ್ ಟು 2nd ಸ್ಟ್ಯಾಂಡರ್ಡ್ ಅವ್ರಿಗೆ ಹೀಟ್ ರನ್ನಿಂಗ್ ಮಾಡ್ತಾ ಇದ್ದೀವಿ. ಏನಂದ್ರೆ ಬೇಸಿಕ್ ಇಂದ ಮಕ್ಕಳುಗಳನ್ನ ಮೋಟಿವೇಶನ್ ಮಾಡಬೇಕು ಅನ್ನೋದು ನಮ್ದು ಮೇನ್ ಉದ್ದೇಶ. ಮತ್ತೆ ಎಲ್ಲಾ ಸ್ಕೂಲ್ಗಳಿಗೂ, ಎಲ್ಲಾ ಸ್ಕೂಲ್ ಯಾವ ಕಾಂಪಿಟೇಷನ್ ಅಲ್ಲಿ ಹೈಯೆಸ್ಟ್ ಮಕ್ಕಳಿಗೆ ಬಂದಿರುತ್ತೆ ಪ್ರೈಸ್, ಅವ್ರಿಗೆ ಬೆಸ್ಟ್ ಸ್ಕೂಲ್. ಇವತ್ತಿನ ಪ್ರತಿಭೆಗಳೇ ಮುಂದಕ್ಕೆ ನಮಗೆ ಅಥ್ಲೆಟಿಕ್ಗೆ ಬರೋದು ಅಂತ. ಎಲ್ಲ ಮೊಬೈಲ್ಗೆ ಅಡಿಕ್ಷನ್ ಅದು ಇದು ಆಗಿ ಹೊರಗಡೆ ಓಡ್ತಾನೆ ಇಲ್ಲ. ಸೊ ಅದಕ್ಕೋಸ್ಕರ LKGಯಿಂದನೇ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. LKGಯಿಂದ ಮತ್ತು ಜೊತೆಗೆ LKG ಮಕ್ಕಳಿಗೆ ಹೀಟ್ ರನ್ ಅಂತ ಒಂದು ಮಾಡ್ತಾ ಇದ್ದೀವಿ. ಹೀಟ್ ರನ್ ಏನಂತ ಅಂದರೆ LKG to 2nd ಸ್ಟ್ಯಾಂಡರ್ಡ್ಗೆ ಎವ್ರಿ 6 ಪಾರ್ಟಿಸಿಪೆಂಟ್ಗೆ 3 ಪ್ರೈಸ್ ಸಿಗುತ್ತೆ. ಅಂದರೆ ಒಂದು ಟ್ರ್ಯಾಕಲ್ಲಿ 6 ಜನ ಇದ್ದರೆ 3 ಜನಕ್ಕೆ ಪ್ರೈಸ್ ಸಿಗುತ್ತೆ. ಅವ್ರಿಗೆ ಸೆಮೀಸು, ಕ್ವಾರ್ಟರ್ಸ್ ಅಂತ ಇಲ್ಲ, ಡೈರೆಕ್ಟ್ ಫೈನಲ್ಸ್ ಸಿಗುತ್ತೆ. ಮೇಯ್ನ್ ಅವ್ರ ಉದ್ದೇಶ ಏನಂದರೆ ಅವರೆಲ್ಲರೂ ಗೆಲ್ಲಬೇಕು. ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ಹಾಜರಿದ್ದರು. ಇದೇ ಡಿಸೆಂಬರ್ 21ರಂದು ದೇಶ ವಿದೇಶಗಳ ವಿವಿಧ ಪ್ರಕಾರದ ಶಾಸ್ತ್ರೀಯ, ಜಾನಪದ ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HT ಲಕ್ಷ್ಮಣ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಳ್ವಾಸ್ ಸಾಂಸ್ಕೃತಿಕ ವೈಭವ ತಂಡದಿಂದ ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಹಾಗೂ ದೇಶ ವಿದೇಶಗಳ ವಿವಿಧ ಪ್ರಕಾರವಾದ ಶಾಸ್ತ್ರೀಯ, ಜನಪದ ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಕಲಾಸಕ್ತರ ಕಣ್ಮನ ತಣಿಸುವ ಕಾರ್ಯಕ್ರಮವನ್ನು ಬಯಲು ರಂಗಮಂದಿರದಲ್ಲಿ ಡಿಸೆಂಬರ್ 21ರಂದು ಸಂಜೆ 5 ಗಂಟೆಗೆ ಏರ್ಪಡಿಸಲಾಗಿದೆ. ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್, ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರಪ್ರಥಮ ಬಾರಿಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದ್ರೆ ಇವರ ವತಿಯಿಂದ ಕಾರ್ಯಕ್ರಮ ನಡೆಯಲಿದೆ. ದೇಶ ವಿದೇಶಗಳಲ್ಲಿ ಜನರ ಮನಸೂರೆಗೊಂಡಿರುವ ಮಹತ್ವಪೂರ್ಣ ಕಾರ್ಯಕ್ರಮ ನಮ್ಮ ಗ್ರಾಮೀಣ ಭಾಗದಲ್ಲಿ ನಡೆಯುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಉಚಿತ ಪ್ರವೇಶವಿದ್ದು, ಆಳ್ವಾಸ್ ಪ್ರತಿಭಾನ್ವಿತ 350 ವಿದ್ಯಾರ್ಥಿ ಕಲಾವಿದರು ಹಲವು ನೃತ್ಯಗಳ ಮೂಲಕ ಪ್ರದರ್ಶನ ನೀಡಿ ನೋಡುಗರ ಗಮನ ಸೆಳೆಯಲಿದ್ದಾರೆ. ಸಾಂಸ್ಕೃತಿಕ ವೈಭವದ ವೇಳೆ ಕಲಾತ್ಮಕ ಯೋಗ, ಶಾಸ್ತ್ರೀಯ ನೃತ್ಯ, ಆಂಧ್ರದ ಜನಪದ ಬಂಜಾರ ನೃತ್ಯ, ಬಡಗುತಿಟ್ಟು ಯಕ್ಷಗಾನ, ಮಣಿಪುರಿ ಸ್ಟಿಕ್ ಡ್ಯಾನ್ಸ್, ಗುಜರಾತಿನ ಗರ್ಬಾ ಹಾಗೂ ದಾಂಡಿಯಾ, ಮಲಕಂಬ ಹಾಗೂ ರೋಪ್ ಕಸರತ್ತು, ಸೃಜನಾತ್ಮಕ ನೃತ್ಯ, ಕಥಕ್ ನೃತ್ಯ, ಪುರಲಿಯ ಸಿಂಹ ನೃತ್ಯ, ಯಕ್ಷಗಾನ, ಬೊಂಬೆ ವಿನೋದಾವಳಿ ಪ್ರದರ್ಶಿಸಲಿದ್ದಾರೆ ಎಂದರು. ನಮ್ಮ ಎಲ್ಲ ಸಂಘ ಸಂಸ್ಥೆಯ ಪ್ರಮುಖರು, ಎಲ್ಲ ಜನಪ್ರತಿನಿಧಿಗಳು, ಹಾಗೆ ಅಧಿಕಾರಿ ವರ್ಗದವರು, ಸಿಬ್ಬಂದಿಯವರು, ಬಹುಮುಖ್ಯವಾಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರು, ಅವರ ಪೋಷಕರು, ಅವರ ಕುಟುಂಬದವರು ಬಂದು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಂತ ಈ ಮೂಲಕ ಕೈಮುಗಿದು ಮನವಿ ಮಾಡಿಕೊಳ್ತೇವೆ. ಈ ಸಾಂಸ್ಕೃತಿಕ ವೈಭವ ಹೊಳೆನರಸೀಪುರ ತಾಲೂಕಿಗೆ ಪ್ರಪ್ರಥಮ ಬಾರಿಗೆ ನಡೆದಿರುವಂಥದ್ದು. ಈ ಒಂದು ಆಳ್ವಾಸ್ ನುಡಿಸಿರಿ ಒಂದು ವೈಭವ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಿದ್ದು, ಒಂದು 350 ವಿದ್ಯಾರ್ಥಿಗಳು ಆ ಕಾರ್ಯಕ್ರಮನ
ನಡೆಸ್ಕೊಟ್ಟಿದ್ದಾರೆ. ವಿಭಿನ್ನವಾದ ಒಂದು ಕಾರ್ಯಕ್ರಮ ದೇಶಗಳಿಂದ ಏನು ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಆ ಮಕ್ಕಳು ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರುತಿ ಎಂಎ, ಕೆಪಿಸಿಸಿ ಸಾಮಾಜಿಕ ಜಾಲತಾಣ ವಿಭಾಗದ ಉಪಾಧ್ಯಕ್ಷ ಮುಜಾಹಿದ್ ಪಾಷಾ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಹಾಗೂ ಸದಸ್ಯ ಪ್ರಸನ್ನ ಇತರರು ಹಾಜರಿದ್ದರು. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಅಲ್ಯೂಮಿನಿ ಹಾಲ್ನಲ್ಲಿ ಮಹಿಳಾ ಸಬಲೀಕರಣ ವಿಭಾಗದ ವತಿಯಿಂದ ದಿವಕಸ್ ಸ್ಪೆಷಲ್ ಹಾಸ್ಪಿಟಲ್ ಹಾಗೂ ಹಾಸನ ಮಣಿ ಹಾಸ್ಪಿಟಲ್ ವತಿಯಿಂದ ಉಚಿತ ಮಹಿಳೆಯರ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾ ಸೌಮ್ಯಮಣಿ, ಮಹಿಳೆಯರು ಅನೇಕ ವಿವಿಧ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ. ಇದರಿಂದ ಉತ್ತಮ ಆರೋಗ್ಯ ಕಾಪಾಡಲು ನಾವು ಎಚ್ಚರಿಕೆಯಿಂದ ಇರಬೇಕು ಹಾಗೂ ಏನಾದರೂ ತೊಂದರೆ ಉಂಟಾದಾಗ ಪರಿಣಿತ ಡಾಕ್ಟರ್ಗಳಿಂದ ತಪಾಸಣೆ ಮತ್ತು ಚಿಕಿತ್ಸೆ ಅತಿ ಮುಖ್ಯವಾದುದು. ಗರ್ಭಕಂಠದ ಕ್ಯಾನ್ಸರ್, ಮೂಳೆಗಳಲ್ಲಿನ ಕ್ಯಾಲ್ಸಿಯಂ ಮತ್ತು ಖನಿಜ ತಪಾಸಣೆ, ಸ್ತನ ಕ್ಯಾನ್ಸರ್, ರಕ್ತದೊತ್ತಡ, ಹೃದಯದ ಸಂಬಂಧಿ ಕಾಯಿಲೆ, ರಕ್ತದಲ್ಲಿ ಕೆಂಪು ರಕ್ತ ಕಣ ಹಾಗೂ ಮಧುಮೇಹ ಕಾಯಿಲೆ ಸಂಬಂಧಪಟ್ಟಂತೆ ಡಾಕ್ಟರ್ಗಳಿಂದ ಮಹಿಳಾ ನೌಕರರಿಗೆ ಆರೋಗ್ಯ ತಪಾಸಣೆ ಅತ್ಯುತ್ತಮವಾದುದು ಎಂದರು. ಆರೋಗ್ಯ ಶಿಬಿರ ಮುಂತಾದ ಕಾರ್ಯಕ್ರಮಗಳಿಗೆ ಕಾಲೇಜಿನ ಆಡಳಿತ ಮಂಡಳಿಯವರ ಸಹಕಾರವಿದೆ ಎಂದರು. ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಪ್ರಾಂಶುಪಾಲರಾದ ಡಾ ಅಮರೇಂದ್ರ, ಕಾಲೇಜಿನ ಸಹ ಪ್ರಾಧ್ಯಾಪಕರು ಹಾಗೂ ಕಾರ್ಯಕ್ರಮ ಸಂಯೋಜಕರಾದ ಡಿಎಸ್ ಅಮೃತ, ಎಸ್ಕೆ ಯೋಗಿತಾ, ಕಾಲೇಜಿನ ರಿಜಿಸ್ಟ್ರಾರ್ ಕುಮುದ, ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ ವಿಜಯಕುಮಾರ್ ತೇಲೆ, ಕಾಲೇಜಿನ ಮಾಧ್ಯಮ ಸಂಯೋಜಕರಾದ ಕಟಾಯ ಶಿವಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದರು. ಗೃಹ ಸಚಿವರನ್ನ ಪರಮೇಶ್ವರರನ್ನು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆಂದು ವಿವಿಧ ಮಠಾಧೀಶರುಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಡ ಹಾಕಿದ್ದಾರೆ. ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಯಲ್ಲಿರಾಂಪುರ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ, ಸುಮಾರು 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ 2 ಬಾರಿಯೂ ಪಕ್ಷವನ್ನ ಮುನ್ನಡೆಸಿ ಒಮ್ಮೆ ಪೂರ್ಣ ಬಹುಮತದೊಂದಿಗೆ ಮತ್ತೊಮ್ಮೆ ಜೆಡಿಎಸ್ ಪಕ್ಷದ ಸಹಕಾರದೊಂದಿಗೆ ಅಧಿಕಾರವನ್ನ ಹಿಡಿಯಲು ಕಾರಣಕರ್ತರಾಗಿದ್ದಾರೆ. ಅಲ್ಲದೆ 3 ಬಾರಿ ಗೃಹ ಸಚಿವರಾಗಿ ವಿವಿಧ ಮಂತ್ರಿ ಪದವಿಗಳನ್ನು ಅತ್ಯಂತ ಜವಾಬ್ದಾರಿಯನ್ನು ನಿಭಾಯಿಸಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯಾಗಿ ಘೋಷಿಸಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯಿಸಿದ್ದಾರೆ. ಕೇಳ್ಕೊಳ್ತಲಿದ್ದೀವಿ, ನಮ್ಮ ಜಿಲ್ಲೆಗೆ ಒಂದು ಮುಖ್ಯಮಂತ್ರಿಯ ಸ್ಥಾನವನ್ನು ಕೊಡಲಿ ಅಂತೇಳಿ ನಾನು 2 ಬಾರಿ ದಸರಾ ಅಂತ ಸಂದರ್ಭದಲ್ಲಿ ಕೂಡ ಹೇಳಿದೆ. ಅನೇಕ ವೇದಿಕೆಗಳಲ್ಲಿ ಕೂಡ ನಾನು ಮಾತನಾಡ್ತಾ ಇದ್ದೇನೆ. ಇವತ್ತು ನಾಡು ಕಂಡಂಥ ಅಥವಾ ರಾಜ್ಯ ಕಂಡಂಥ ಧೀಮಂತ ವ್ಯಕ್ತಿಗಳಂತ ಇವತ್ತು ತುಮಕೂರು ಕ್ಷೇತ್ರವನ್ನು ಶಿಕ್ಷಣ ಕ್ರಾಂತಿನಾಗಿ ಮಾಡಿದಂಥ ಕೆಪಿಸಿಸಿ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಸುದೀರ್ಘವಾಗಿ ಕಳಂಕರಹಿತವಾಗಿ ಸೇವೆಯನ್ನು ಗೈದು ಕಳೆದ ಬಾರಿ ಲೋಕರೂಢಿಯಂತೆ ಯಾರು ಅಧ್ಯಕ್ಷರಾಗಿರ್ತಾವನ್ನು ಮುಖ್ಯಮಂತ್ರಿ ಮಾಡಬೇಕು. ಗೊಲ್ಲಹಳ್ಳಿ ಮಠದ ಶ್ರೀ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ತುಮಕೂರು ಜಿಲ್ಲೆಗೆ ಸಿಎಂ ಸ್ಥಾನ ಇದುವರೆಗೂ ಸಿಕ್ಕಿಲ್ಲ. ಈ ಬಾರಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು. ತುಮಕೂರು ಜಿಲ್ಲೆ ರಾಜ್ಯದ 14 ಹೆಚ್ಚು ಜಿಲ್ಲೆಗಳಿಗೆ ರಹದಾರಿ ಕಲ್ಪಿಸಿದೆ. ತುಮಕೂರಿಗೆ ಮೆಟ್ರೋ, ಕೈಗಾರಿಕಾ ಪ್ರದೇಶ ಹಾಗೂ ವಿವಿಧ ಸಂಪರ್ಕ ಯೋಜನೆಗಳು ವಿಸ್ತಾರಗೊಳ್ಳುವ ಹಂತದಲ್ಲಿದೆ. ಈಗ ಈ ವೇಳೆ ತುಮಕೂರು ಜಿಲ್ಲೆಗೆ ಮುಖ್ಯಮಂತ್ರಿಯ ಸ್ಥಾನ ದೊರೆತರೆ ಮತ್ತಷ್ಟು ಅಭಿವೃದ್ಧಿಯಾಗುತ್ತದೆ. ಮೈಸೂರು, ಶಿವಮೊಗ್ಗ, ಹಾಸನ ಇವುಗಳು ಮುಖ್ಯಮಂತ್ರಿಗಳ ಕ್ಷೇತ್ರ ಎಂಬ ಕಾರಣಕ್ಕೆ ಎಲ್ಲಾ ರೀತಿಯ ಅಭಿವೃದ್ಧಿಯಾಗಿದೆ. ತುಮಕೂರು ಜಿಲ್ಲೆಗೆ ಮುಖ್ಯಮಂತ್ರಿ ಸ್ಥಾನ ದೊರೆತರೆ ಅಭಿವೃದ್ಧಿ ವೇಗ ಮತ್ತಷ್ಟು ದ್ವಿಗುಣಗೊಳ್ಳಲಿದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಪ್ರಕಟಿಸುತ್ತಿದ್ದಾರೆ. ಹಾಗೆಯೇ ಪರಮೇಶ್ವರಪ್ಪನವರು ಅವರ ತಂದೆಯವರ ಕಾಲದಿಂದಲೂ ಸಹ ಈ ಒಂದು ಸಿದ್ಧಾರ್ಥ ಎಂಬ ಶಿಕ್ಷಣ ಸಂಸ್ಥೆಯನ್ನು ರಚನೆ ಮಾಡಿ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಮಕ್ಕಳಿಗೆ ಅನುಕೂಲವಾಗುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಸರ್ಕಾರದಲ್ಲಿ ಅತಿ ಹೆಚ್ಚಿನ ಒಂದು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಅದಕ್ಕೋಸ್ಕರವಾಗಿ ಗೃಹ ಸಚಿವರಾಗಿರತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಮಠಾಧೀಶರುಗಳು ಭಾಗವಹಿಸಿದರು. ನಮ್ಮ ಹಿಂದಿನ ಕಾಲದ ಗ್ರಾಮೀಣ ಪ್ರದೇಶದಲ್ಲಿ ಮದುವೆ, ಶುಭ ಸಮಾರಂಭಗಳಲ್ಲಿ ಹಾಗೂ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಹಾಡುತ್ತಿದ್ದ ಸೋಬಾನೆ ಪದಗಳು ಮತ್ತು ಜನಪದ ಕಲೆಗಳನ್ನು ಇಂದಿನ ಯುವ ಪೀಳಿಗೆ ಉಳಿಸಿ ಬೆಳೆಸುವ, ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ ಎಂದು ಒಕ್ಕಲಿಗರ ಸಂಘದ ಮಳವಳ್ಳಿ ತಾಲೂಕು ಅಧ್ಯಕ್ಷರಾದ ವಿಪಿ ನಾಗೇಶ್ ಕರೆ ನೀಡಿದ್ದಾರೆ. ಮಳವಳ್ಳಿ ತಾಲೂಕಿನ ಬಿನಮನಹಳ್ಳಿ ಗ್ರಾಮದ ಬಳಿ ಇರುವ ಶ್ರೀ ಕೋಡಿ ಆರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕೆಂಪೇಗೌಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಲಿಂಗಪಟ್ಟಣ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಂಗಳೂರು ಇವರ ವತಿಯಿಂದ ಜನಪದ ಸಾಂಸ್ಕೃತಿಕ ಸಂಭ್ರಮ 2024-25ನೇ ಕಾರ್ಯಕ್ರಮಕ್ಕೆ ಅವರು ನಗಾರಿ ಬಾರಿಸುವುದರ ಮುಖಾಂತರ ಚಾಲನೆ ನೀಡಿ ಮಾತನಾಡಿ, ಕೆಂಪೇಗೌಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಅಧ್ಯಕ್ಷರಾದ ಗಂಗಾಧರ್ ಅವರು ಈ ಟ್ರಸ್ಟ್ನ ಮೂಲಕ ಅಳಿವಿನಂಚಿನಲ್ಲಿರುವ ಸೋಬಾನೆ ಪದ ಮುಂತಾದ ಜನಪದ ಕಲೆಗಳನ್ನು ಉತ್ತೇಜಿಸಲು, ಅವುಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಎತ್ತಿ ಹಿಡಿದು ಪ್ರೋತ್ಸಾಹಿಸಿ ಬೆಳೆಸಲು ಪ್ರಾರಂಭ ಮಾಡಿದ್ದಾರೆ. ಇದು ಮುಂದೆ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಲಿ ಎಂದು ಅವರ ಆಶಯ ಸಹಕಾರವಾಗಲಿ ಎಂದು ಶುಭ ಹಾರೈಸುತ್ತೇನೆ ಎಂದರು.
ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಪುಟ್ಟರಾಮು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಕಾರ್ಯಕ್ರಮವನ್ನು ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿರುವುದು ತುಂಬಾ ಸಂತೋಷಕರವಾಗಿದೆ. ಸುಂದರವಾದ ಪ್ರಕೃತಿಯ ಸೊಬಗಿನ ನಡುವೆ ಕೆರೆಯ ಬಳಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಎಲ್ಲಾ ಜನರು ತಮ್ಮ ವ್ಯಾವಹಾರಿಕ ಮತ್ತು ಯಾಂತ್ರಿಕ ಬದುಕಿನ ಜಂಜಾಟದಿಂದ ಬಿಡುವು ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಶ್ಲಾಘನೀಯ. ಅದೇ ರೀತಿ ನಮ್ಮ ಜನಪದ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹೆಚ್ಚಿನ ಸಾಧನೆ ಈ ಸಂಸ್ಥೆ ಮಾಡಲಿ ಎಂದರು. ಇಲ್ಲಿ ಬ್ಯಾಟ್ರಳ್ಳಿ ಹತ್ರ ಹಾಗೆ ಇವತ್ತು ಇಲ್ಲೂ ಕೂಡ ನನಗೆ ಭಾಳ ಖುಷಿಯಾದದ್ದು ಏನಂದರೆ, ನಾವೆಲ್ಲ ತುಂಬ ಚಿಕ್ಕ ಹುಡುಗರಿದ್ದಾಗ ಒಂದು 35 ವರ್ಷದ ಹಿಂದೆ ಇಲ್ಲೆಲ್ಲ ಮದುವೆಗಳು ನಡೆಯುವ ಇಲ್ಲಿ ಊಟ ಮಾಡ್ಕೊಂಡು ಭಾಳ ಚೆನ್ನಾಗಿರ್ತಿತ್ತು ಇಲ್ಲಿ ಕೆರೆ. ಆ ಕಾಲ ಈಗ ಹೇಗೆ ತುಂಬಿತ್ತು ಆಗಲೂ ತುಂಬ್ತಿತ್ತು ಕೆರೆ ಅಲ್ಲಿ. ಈಗ ನಾವು ಈ ಲಿಫ್ಟ್ ಇರಿಗೇಷನಿಂದ ತುಂಬಿಸಿದ್ದೀವಿ, ಆಗ ನ್ಯಾಚುರಲ್ಗೆ ತುಂಬ್ತಿತ್ತು. ಆಗ ಇಲ್ಲಿ ಚಿಕ್ಕ ಹುಡುಗರಿದ್ದಾಗ ಇಲ್ಲೆಲ್ಲ ಒಂದು 5 ಮದುವೆ 6 ಮದುವೆ ತುಂಬ ಯಾವ ಮದುವೆ ಯಾವ. ಮಲೇಶ್ ಮತ್ತು ತಂಡದಿಂದ ತಮಟೆ ವಾದನ, ಪ್ರಸಾದ್ ಮತ್ತು ತಂಡ ಬನ್ನೂರು ಇವರಿಂದ ಪೂಜಾ ಕುಣಿತ, ಮಂಜುನಾಥ್ ಮತ್ತು ತಂಡ ಮಂಡ್ಯದವರಿಂದ ವೀರಗಾಸೆ ಕುಣಿತ, ಶ್ರೀಧರ್ ಮತ್ತು ತಂಡದಿಂದ ಪಟದ ಕುಣಿತ, ಹರ್ಷ ಮತ್ತು ತಂಡದಿಂದ ಸಮೂಹ ನೃತ್ಯ, ಚೇತು ಮತ್ತು ತಂಡದಿಂದ ಡೊಳ್ಳು ಕುಣಿತ, ಶಿವ ಮತ್ತು ತಂಡದಿಂದ ಚಿಲಿಪಿಲಿ ಗೊಂಬೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮತ್ತು ಸಾಮಾಜಿಕ ಸೇವಾ ಟ್ರಸ್ಟ್ ನ ಗೌರವ ಅಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗಂಗಾಧರ್ ಅವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ಈ ದಿನ ಇವರು ಏನು ಕೆಂಪೇಗೌಡ ಒಂದು ಟ್ರಸ್ಟಿನ ಮೂಲಕ ಇವತ್ತು ಅಳಿವಿನ ಅಂಚಿಗೆ ಹೋಗಿರ್ತಕ್ಕಂಥ ಜಾನಪದ ಕಲೆಯನ್ನು ಅಂದರೆ ಈ ಸೋಪಾನ ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಗಂಗಾಧರ್, ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರು ಹಾಗೂ ಸಾಹಿತಿಗಳು ಆದ ಬಿಆರ್ ಶಿವಕುಮಾರ್, ಲಿಂಗಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಕನ್ಯಾ, ನಿಟ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿವಮ್ಮ, ಮರಿಸ್ವಾಮಿ, ರಮೇಶ್ ಕುಮಾರ್, ದೊರೆಸ್ವಾಮಿ, ಮಂಜು, ಕೆ ಮಾದೇವ, ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡಿ, ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈ ಕೂಡಲೇ ಮಂಜೂರು ಮಾಡಿ ಎಂದು ಪ್ರತಿಭಟನೆ ನಡೆಸಲಾಯಿತು. ಯುವ ಹೋರಾಟಗಾರ ಸಮಾಜ ಸೇವಕ ಮಸ್ತಪ್ಪ ನಾಯಕ್ ಬಲಸೆ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಚಳಿಗಾಲದ ಅಧಿವೇಶನದ ಸಂದರ್ಭ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಡಿಸೆಂಬರ್ 17ರಂದು ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗಿತ್ತು. ಜನಜೀವನಕ್ಕೆ ಗಂಭೀರ ಅಪಾಯ ಉಂಟು ಮಾಡುತ್ತಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಸಂಪೂರ್ಣವಾಗಿ ಕೈಬಿಡಬೇಕು ಹಾಗೂ ಜಿಲ್ಲೆಯ ಜನರ ಜೀವ ಆರೋಗ್ಯದ ರಕ್ಷಣೆಗೆ ಅತ್ಯವಶ್ಯಕವಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತಕ್ಷಣ ನಿರ್ಮಿಸಬೇಕು ಎಂಬ ದಿಟ್ಟ ಬೇಡಿಕೆಗಳೊಂದಿಗೆ ಮುಂದಿಟ್ಟಲಾಯಿತು. ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಧರಣಿ ಸ್ಥಳಕ್ಕೆ ಆಗಮಿಸಿದ ಸತೀಶ್ ಜಾರಕಿಹೊಳಿ ಅವರು ಮನವಿ ಸ್ವೀಕರಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸುವುದಾಗಿ ತಿಳಿಸಿದ್ದಾರೆ. ಈ ಮನವಿಯಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದ ಉಂಟಾಗುವ ಪರಿಸರ ಹಾನಿ, ಜನರ ಬದುಕಿಗೆ ಬರುವ ಸಂಕಷ್ಟಗಳು ಹಾಗೂ ಉತ್ತರ ಕನ್ನಡದ ಜನರು ಇಂದು ಎದುರಿಸುತ್ತಿರುವ ಆರೋಗ್ಯ ಮೂಲಸೌಕರ್ಯದ ಕೊರತೆಯನ್ನು ನಿವಾರಿಸಲು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ಮಾಣಕ್ಕಾಗಿ ಸರ್ಕಾರದ ಗಮನಕ್ಕೆ ತರಲಾಗಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಮತ್ತು ಪ್ರವಾಸಿ ತಾಣವಾದ ಮುರುಡೇಶ್ವರಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಶೈಕ್ಷಣಿಕ ಪ್ರವಾಸಕ್ಕೆ ಬರುವ ವಿದ್ಯಾರ್ಥಿಗಳ ರಕ್ಷಣೆಗೆ ಜಿಲ್ಲಾ ಪೊಲೀಸ್ ಇಲಾಖೆ ವಿಶೇಷ ಅಭಿಯಾನವನ್ನೇ ಆರಂಭಿಸಿದೆ. ಸಮುದ್ರದ ಅಲೆಗಳ ಅಬ್ಬರಕ್ಕೆ ಸಿಲುಕಿ ಸಂಭವಿಸಬಹುದಾದ ದುರಂತಗಳನ್ನು ತಡೆಯಲು ಪೊಲೀಸರು ಕಡಲ ತೀರದಲ್ಲೇ ಜಾಗೃತಿ ಪಾಠ ಮಾಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮುರುಡೇಶ್ವರ ಬೀಚ್ನಲ್ಲಿ ಅಲೆಗಳ ಅಬ್ಬರ, ಆಳ ಮತ್ತು ಒಳಹರಿವಿನ ಬಗ್ಗೆ ಅರಿವಿಲ್ಲದೆ ನೀರಿಗಿಳಿದು ಪ್ರವಾಸಿಗರು ಮತ್ತು ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಳ್ಳುತ್ತಿರುವ ಘಟನೆಗಳು ನಡೆದಿದ್ದವು. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ಶಾಲಾ ಮಕ್ಕಳ ಗುಂಪು ಬೀಚ್ಗೆ ಬರುತ್ತಿದ್ದಂತೆಯೇ ಅವರನ್ನು ಭೇಟಿ ಮಾಡಿ ಅಪಾಯಗಳ ಬಗ್ಗೆ ಎಚ್ಚರಿಸುತ್ತಿದ್ದಾರೆ. ಈಗಾಗಲೇ ಚಿಕ್ಕಬಳ್ಳಾಪುರ, ಮಂಡ್ಯ, ಹಾಸನ, ದಾವಣಗೆರೆ, ಶಿವಮೊಗ್ಗ, ಹಾವೇರಿ ಮತ್ತು ತುಮಕೂರು ಜಿಲ್ಲೆಗಳ ವಿವಿಧ ಶಾಲೆಗಳಿಂದ ಆಗಮಿಸಿದ ಸುಮಾರು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪೊಲೀಸರು ಸ್ಥಳದಲ್ಲೇ ಜಾಗೃತಿ ಮೂಡಿಸಿದ್ದಾರೆ. ಪರಿಣಾಮವಾಗಿ ಇತ್ತೀಚಿನ ದಿನಗಳಲ್ಲಿ ಶಾಲಾ ಪ್ರವಾಸದ ವೇಳೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿಲ್ಲ ಎಂದು ದಾಖಲೆ ತಿಳಿಸಿದೆ. ಪ್ರವಾಸಿಗರ ಜೀವ ರಕ್ಷಣೆಯ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಕೆಲವೊಂದು ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಎಚ್ಚರಿಕೆ ನೀಡಿದೆ. ಮುರುಡೇಶ್ವರ ಬೀಚ್ನಲ್ಲಿ ಬಲವಾದ ಅಲೆಗಳು ಮತ್ತು ಒಳಹರಿವು ಇರುವುದರಿಂದ ಈಜಲು ಇಳಿಯುವುದನ್ನು ಆದಷ್ಟು ತಪ್ಪಿಸುವಂತೆ ತಿಳಿಸಿದ್ದಾರೆ. ಈಜಲು ನಿಷೇಧ ಫಲಕ ಇರುವ ಕಡೆ ನೀರಿಗೆ ಇಳಿಯುವ ಸಾಹಸ ಬೇಡ ಹಾಗೂ ಮದ್ಯಪಾನ ಮಾಡಿ ಸಮುದ್ರಕ್ಕೆ ಇಳಿಯುವುದೇ ಹೆಚ್ಚಿನ ದುರಂತಗಳಿಗೆ ಕಾರಣವಾಗಿದ್ದು ಇದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಇನ್ನು ಅಲೆಗಳ ಸಮೀಪ ನಿಂತು ಸೆಲ್ಫಿ ಅಥವಾ ರೀಲ್ಸ್ ಮಾಡುವುದು ಜೀವಕ್ಕೆ ಕುತ್ತು ತರಬಹುದು. ಸಮುದ್ರ ತೀರದಲ್ಲಿ ಮಕ್ಕಳನ್ನು ಒಂಟಿಯಾಗಿ ಬಿಡಬಾರದು. ಲೈಫ್ ಗಾರ್ಡ್ ಮತ್ತು ಪೊಲೀಸರ ಸೂಚನೆ ಮೀರಿ ವರ್ತಿಸಬಾರದು. ಯಾವುದೇ ತುರ್ತು ಪರಿಸ್ಥಿತಿ ಎದುರಾದರೆ ತಕ್ಷಣವೇ ಸಮೀಪದ ಪೊಲೀಸ್ ಠಾಣೆ ಅಥವಾ 112ಕ್ಕೆ ಸಹಾಯವಾಣಿಗೆ ಕರೆ ಮಾಡುವಂತೆ ಕೋರಲಾಗಿದೆ. ಖಾಸಗಿ ಬಸ್ ಮಾಲೀಕರು ಹಾಗೂ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಟಿಕೊಳ್ಳುತ್ತಿದ್ದ ವ್ಯಾಪಾರಸ್ಥರ ಬದುಕಿಗೆ ಕೊಳ್ಳೆ ಇಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಮಿಕರು ಹಿಡಿಶಾಪ ಹಾಕಿದರು. ಕೊರೋನಾ ವೈರಸ್ ಭಾರತ ದೇಶಕ್ಕೆ ಲಗ್ಗೆಯಿಡುವ ಮೊದಲು ದೇಶ ಹಾಗೂ ಜನರ ಪರಿಸ್ಥಿತಿ ಉತ್ತಮವಾಗಿಯೇ ಇತ್ತು. ಕಳೆದ 5 ವರ್ಷದಿಂದೀಚೆಗೆ ಬಡವರು, ಮಧ್ಯಮ ವರ್ಗ, ಅಸಂಘಟಿತ ಕೂಲಿ ಕಾರ್ಮಿಕರ ಪಾಡು ಅಯೋಮಯವಾಗಿ ಜೀವನ ನಡೆಸುವುದೇ ದುಸ್ತರ ಎಂಬ ಮಟ್ಟಿಗೆ ತಲುಪಿದೆ. ನಾವು ಚುನಾಯಿಸಿ ಆರಿಸಿದ ಕಳುಹಿಸಿದ ಸರ್ಕಾರಗಳು ತೆಗೆದುಕೊಂಡಂತಹ ಕೆಲವು ತೀರ್ಮಾನಗಳು ಕೆಲವು ಉದ್ಯಮಗಳ ಬೆಲೆ ಭಾರಿ ಹೊಡೆತ ಬೀಳುವುದರ ಜೊತೆಗೆ ಅದರ ನೇರ ಪರಿಣಾಮ ಅಸಂಘಟಿತ ಕಾರ್ಮಿಕರು, ಬಡ ವರ್ಗದ ಜನರ ಮೇಲೆ ಅನ್ವಯಿಸುವಂತಾಗಿದೆ.
ಇದರಲ್ಲಿ ಪ್ರಮುಖವಾದ ಒಂದು ಉದ್ಯಮ ಖಾಸಗಿ ಬಸ್ಗಳ ಸಂಚಾರ. ಚಾಮರಾಜನಗರ, ಮೈಸೂರು ಹಾಗೂ ಮಂಡ್ಯ ಈ 3 ಜಿಲ್ಲೆಗಳಲ್ಲಿ ಈ ಹಿಂದೆ 700 ಖಾಸಗಿ ಬಸ್ಗಳು ಸಂಚರಿಸುತ್ತಿದ್ವು. ಈಗ ಕೇವಲ 150ರಿಂದ 200 ಬಸ್ಗಳು ಮಾತ್ರ ಸಂಚರಿಸುತ್ತಿವೆ. ಇಲ್ಲಿ ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕಿರುವುದು, ಉಳಿದ 500ಕ್ಕಿಂತ ಹೆಚ್ಚಿನ ಬಸ್ಗಳು ಸಂಚಾರ ಸ್ಥಗಿತಗೊಳಿಸಿ ಮಾಲೀಕರು, ಚಾಲಕರು, ಕಂಡಕ್ಟರ್ಗಳು, ಕ್ಲೀನರ್ಗಳ ಪರಿಸ್ಥಿತಿ ಪ್ರಸ್ತುತ ದಿನದಲ್ಲಿ ಹೇಗಿರಬಹುದು ಎಂಬುದನ್ನು ಊಹಿಸಲು ಸಾಧ್ಯವಾಗಿದೆ. ಸರ್ಕಾರ ನೀಡಿದ 5 ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚು ವಿವಾದಕ್ಕೆ ಕಾರಣವಾಗಿರುವುದು ಶಕ್ತಿ ಯೋಜನೆ. ಯೋಜನೆ ಜಾರಿಯಿಂದ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚಾಗಿವೆ ಎನ್ನುವುದನ್ನು ಸರ್ಕಾರಕ್ಕೂ ಗೊತ್ತಿದೆ. ಆದರೆ ಅದನ್ನು ಹೇಳಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಈಗ ಇಲ್ಲ. ಅಧಿಕಾರಕ್ಕೆ ಬರಬೇಕೆನ್ನುವ ಏಕೈಕ ಕಾರಣಕ್ಕೆ ಪೂರ್ವಾಪರ ಚರ್ಚಿಸಿ ಸಾಧಕ ಬಾಧಕಗಳ ಮೇಲೆ ಯೋಚಿಸದೆ ತೆಗೆದುಕೊಂಡಂತಹ ತೀರ್ಮಾನ ನೇರವಾಗಿ ಸಾರ್ವಜನಿಕರ ಬದುಕಿನ ಮೇಲೆ ಬರೆ ಎಳೆದಂತಾಗಿದೆ. ಬಡವರು, ಶ್ರೀಮಂತರು ಎನ್ನದೇ ಎಲ್ಲ ವರ್ಗದ ಜನರಿಗೆ ಉಚಿತ ಯೋಜನೆಗಳನ್ನು ನೀಡುವ ಮೂಲಕ ಸರ್ಕಾರದ ಬೊಕ್ಕಸಕ್ಕೂ ಬಹಳ ದೊಡ್ಡ ಪೆಟ್ಟು ಬಿದ್ದು ಇತರೆ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನದ ಕೊರತೆ ಇರುವುದನ್ನು ಆಡಳಿತಾರೂಢ ಹಾಗೂ ವಿಪಕ್ಷಗಳ ಶಾಸಕರು ಅನೇಕ ಬಾರಿ ತಮ್ಮ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ಈ ಹಿಂದೆ ಎಲ್ಲ ನಿಮಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತಾ? ಹಿಂದೆ ಚೆನ್ನಾಗಿ ಆಗ್ತಿತ್ತು. ಸಿವಿಲ್ ಗಾಡಿ ಎಲ್ಲ ಬರ್ತಿತ್ತಲ್ಲ, ಗಾಡಿಗಳು ಬರ್ತಾ ಇತ್ತು. ಈಗೆಲ್ಲ ಗೌರ್ಮೆಂಟ್ ಆದ್ಮೇಲೆ ಫ್ರೀ ಆದ್ಮೇಲೆ ಎಲ್ಲ ಗೌರ್ಮೆಂಟ್ ಸ್ಟಾಪ್ ಹೋಗ್ತಾಯಿತ್ತು. ಸಿವಿಲ್ ಗಾಡಿ ಜನ ಇಲ್ಲ, ವ್ಯಾಪಾರಗಳು ತೊಂದರೆ. ಪುಣ್ಯಾತ್ಮ ಒಳ್ಳೇದಾಗೋದು ಎಲ್ಲ ಫ್ರೀ ಅಂದ್ಬಿಟ್ಟು ಹೆಂಗಸರು ಫ್ರೀ ಗಂಡಸರು ಫ್ರೀ ಅಂದರೆ ಎಲ್ಲೂ ಹೋಯ್ತಾರೆ ಜನ. ಏನು ಮಾಡೋಕ್ಕಾಗಲ್ಲ. 4 ತಿಂಗಳು ಬಸ್ಸವರು ಪ್ರತಿ 3 ತಿಂಗಳು ನಾವು 50,000 ಕಟ್ಟಲೇಬೇಕು. ನೀವು ಓಡಿಸೋಷ್ಟೇ ಬಿಟ್ಟರೆ ಕಟ್ಟಲೇಬೇಕು. ಸಾಹೇಬ್ನವರು ಏನೋ ಒಂದು ಒಳ್ಳೇದು ಮಾಡಿಕೊಟ್ರಪ್ಪ, ನಮಗೆ ಯಾವುದೂ ತೊಂದರೆ ಇಲ್ಲ, ಎಲ್ಲ ನಮಗೆ ಖರ್ಚೆ ಮಾಡೋದು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸದನದಲ್ಲಿ ರೈತರಿಗೆ ಬಂಪರ್ ಸುದ್ದಿ. ಹಾಲು ಉತ್ಪಾದಕರ ಪ್ರೋತ್ಸಾಹ ಧನದ ಕುತೂಹಲಕಾರಿ ಚರ್ಚೆ. ಸಿಎಂ ಸಿದ್ದರಾಮಯ್ಯರಿಂದ ಗುಡ್ ನ್ಯೂಸ್. ಕ್ರಿಸ್ಮಸ್ಗೆ ರಾಜ್ಯಾದ್ಯಂತ ವಿಶೇಷ ಬಸ್ಗಳ ಸಂಚಾರ. 1000ಕ್ಕೂ ಹೆಚ್ಚು ಕೆಎಸ್ಆರ್ಟಿಸಿ ಬಸ್ಗಳ ವ್ಯವಸ್ಥೆ. ಇಂದಿನಿಂದ ಡಿಸೆಂಬರ್ 28ರವರೆಗೆ ಹೆಚ್ಚುವರಿ ಬಸ್ ಸಂಚಾರ. ಕುರ್ಚಿ ಕದನದ ನಡುವೆ ಶಕ್ತಿ ದೇವತೆ ಮೊರೆ ಹೋದ ಡಿಸಿಎಂ. ಗೋಕರ್ಣದ ಮಹಾಬಲೇಶ್ವರ ದೇಗುಲಕ್ಕೆ ಭೇಟಿ. ಅಂಕೋಲಾದ ಅಂಡ್ಲೆ ಜಗದೀಶ್ವರಿಗೆ ಡಿಕೆಶಿಯಿಂದ ವಿಶೇಷ ಪೂಜೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.